ದೆಹಲಿಯಲ್ಲಿ ಫೈನಲ್ ಆಟ ನಡೆಯೋದಿದೆ. ಕ್ಲೈಮ್ಯಾಕ್ಸ್ ಹಂತವನ್ನು ಈಗಾಗಲೇ ಸಂಪುಟದ ಸಸ್ಪೆನ್ಸ್ ಬಂದು ನಿಂತಿದೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿರುವಂಥದ್ದು ಸಂಪುಟದ ಸಸ್ಪೆನ್ಸ್. ದೆಹಲಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೆಯೇ ಸಿದ್ದರಾಮಯ್ಯನವರು, ಬಿ.ಕೆ. ಹರಿಪ್ರಸಾದ್ ಇವರೆಲ್ಲರೂ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಯಲ್ಲಿ ಸರಣಿ ಸಭೆಗಳು ನಡೆಯಲಿದೆ. ವಾರದೊಳಗೆ ಎಲ್ಲವೂ ಕೂಡ ಫೈನಲ್ ಆಗುವಂತಹ ನಿರೀಕ್ಷೆ ಇದ್ದೇ ಇದೆ. ಸಂಪುಟದ ಜೊತೆಗೆ ಸರ್ಕಾರಿ ಕೆಲಸಗಳು ಕೂಡ ಬಲು ಜೋರಾಗಿ ಸಾಗ್ತಾ ಇರಬೇಕು. ಇವತ್ತು ಮುಖ್ಯಮಂತ್ರಿಯವರು ಇವತ್ತು ಸಂಜೆ ದೆಹಲಿಯಲ್ಲಿ ಕರ್ನಾಟಕದ ಎಲ್ಲ ಸಂಸದರುಗಳ ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯ ಮೂಲಕವಾಗಿ ರಾಜ್ಯದ ಅಹವಾಲುಗಳ ಬಗ್ಗೆ ಚರ್ಚೆಯನ್ನು ಕೈಗೆತ್ತಿಕೊಳ್ಳುವಂಥದ್ದು ಮುಖ್ಯಮಂತ್ರಿಯವರ ಬಹಳ ಪ್ರಮುಖವಾಗಿರುವಂತಹ ಉದ್ದೇಶ. ಇದರ ಜೊತೆಗೇನೆ ತಮ್ಮ ಪಕ್ಷದ ಕೆಲಸವನ್ನ, ಅಂದರೆ ವಿಶೇಷವಾಗಿ ತಮ್ಮ ಸಂಪುಟದ ಕೆಲಸವನ್ನ ಮಾಡೋದಿಕ್ಕೂ ಕೂಡ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಸಂಪುಟ ವಿಸ್ತರಣೆಯ ಸರ್ಕಸ್ ನಡೀತಾ ಇದ್ದು ದೆಹಲಿಯಲ್ಲಿ ಅದಕ್ಕೆ ಬೇಕಾದಂತಹ ಸೂತ್ರವನ್ನ ಹೆಣೆಯಲಾಗ್ತಾ ಇದೆ. ಶಿವಕುಮಾರ್ ಅವರು ತಮ್ಮ ಸಂಪುಟದ ವಿಸ್ತರಣೆಗೆ ಸಂಬಂಧಪಟ್ಟಂತಹ ಸೂತ್ರವನ್ನ ರೆಡಿ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ. ದೆಹಲಿಗೆ ಸಿದ್ದರಾಮಯ್ಯ ಮತ್ತು ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ದೆಹಲಿಗೆ ಹೊರಟಿದ್ದಾರೆ. ಇಬ್ಬರು ಕೂಡ ದೆಹಲಿಗೆ ಹೊರಟಿದ್ದಾರೆ. ವಿದ್ಯಾರ್ಥಿಗಳ ಪ್ರತಿಭಟನೆ ಗಲಾಟೆಯ ವಿಚಾರದಲ್ಲಿ ರಾಹುಲ್ ಬ್ಯುಸಿ ಆಗಿದ್ರು ಮತ್ತು ಸಂಪುಟ ಅಲ್ಲಿ ಕೇಂದ್ರದಲ್ಲಿ ಸಂಸತ್ ಅಧಿವೇಶನವೂ ಕೂಡ ನಡೀತಾ ಇದೆ. ನಾಳೆ ರಾಹುಲ್ ಗಾಂಧಿ ಜೊತೆಗೆ ಮೀಟಿಂಗ್ ಬಹುತೇಕ ಫಿಕ್ಸ್ ಆಗ್ತಾ ಇದೆ. ನಾಳೆಯೇ ಲಿಸ್ಟ್ ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಬಾಕಿ ಉಳಿದಿರುವಂಥದ್ದು ಒಂದು ಸುತ್ತಿನ ಸಭೆ ಮಾತ್ರ. ಅದು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಒಂದು ಸುತ್ತಿನ ಸಭೆಯನ್ನು ನಡೆಸಿ ಫೈನಲ್ ಮಾಡುವಂಥದ್ದು ಮಾತ್ರ ಬಾಕಿ ಉಳಿದಿದೆ. ವಾರದೊಳಗೆ ಎಲ್ಲದಕ್ಕೂ ಕೂಡ ಸ್ಪಷ್ಟತೆ ಸಿಗುವಂತಹ ಸುಳಿವನ್ನ ಮುಖ್ಯಮಂತ್ರಿಯವರು ಕೂಡ ನೀಡಿದ್ದಾರೆ. ವಾರದೊಳಗೇನೆ ಎಲ್ಲವಕ್ಕೂ ಕೂಡ ಸ್ಪಷ್ಟತೆ ಸಿಗಬಹುದು ಅಂತೇಳಿ ಮುಖ್ಯಮಂತ್ರಿಯವರು ಕೂಡ ಸುಳಿವು ನೀಡಿದ್ದಾರೆ. ಆ ಮೂಲಕ ಸಂಪುಟ ವಿಸ್ತರಣೆಯನ್ನು ಆದಷ್ಟು ಬೇಗನೆ ಮಾಡಬೇಕು. ಮುಂದೆ ಆಗಸ್ಟ್ 6ನೇ ತಾರೀಕಿಗೆ ಮುಖ್ಯಮಂತ್ರಿಯವರು ಈಗಾಗಲೇ ರಾಜ್ಯ ಅಧಿವೇಶನದ ನಿರ್ಧಾರವನ್ನು ಕೂಡ ಕೈಗೊಂಡಿರೋದ್ರಿಂದಾಗಿ ಎಲ್ಲದಕ್ಕೂ ಕೂಡ ಅದಕ್ಕಿಂತ ಪೂರ್ವದಲ್ಲಿನೇ ತಮ್ಮ ಸಂಪುಟ ವಿಸ್ತರಣೆ ಮಾಡಿಕೊಂಡು ಪೂರ್ಣ ಪ್ರಮಾಣದ ಸರ್ಕಾರದೊಂದಿಗೆ ಆಡಳಿತವನ್ನು ನಡೆಸುವಂಥದ್ದು, ಆ ಮೂಲಕ ಪ್ರತಿಪಕ್ಷಗಳವರಿಗೂ ಕೂಡ ಉತ್ತರ ಕೊಡೋದಕ್ಕೆ ರೆಡಿ ಆಗುವಂಥದ್ದು ಶಿವಕುಮಾರ್ ಅವರ ಪ್ಲಾನ್ ಆಗಿದೆ. ಈ ವಿಚಾರದಲ್ಲಿ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಏನು ಹೇಳಿದ್ದಾರೆ ಅಂತ ನಿಮ್ಗೆ ತೋರಿಸ್ತೀನಿ. ವಿಚಾರ ತಾವೆಲ್ಲ ಆತುರದಲ್ಲಿದ್ದೀರಿ. ಐ ಥಿಂಕ್ ಈ ವಾರದೊಳಗೆ ಕಂಪ್ಲೀಟ್ ನಾನು ಎಲ್ಲ ಎಕ್ಸಸೈಸ್ನ ಫೈನಲೈಸ್ ಮಾಡ್ತೀನಿ. ಕ್ಯಾಬಿನೆಟ್ ವಿಚಾರ ತಾವೆಲ್ಲ ಆತುರದಲ್ಲಿದ್ದೀರಿ. ಐ ಥಿಂಕ್ ಈ ವಾರದೊಳಗೆ ಕಂಪ್ಲೀಟ್ ನಾನು ಎಲ್ಲ ಎಕ್ಸಸೈಸ್ನ ಫೈನಲೈಸ್ ಮಾಡ್ತೀನಿ. ಸಂಪುಟದ ವಿಸ್ತರಣೆ ಬಗ್ಗೆ ಈಗಾಗಲೇ ಅವರು ಒಂದೆರಡು ರೌಂಡ್ಸ್ ಚರ್ಚೆ ಆಗಿದೆ ಹೈಕಮಾಂಡ್ನವ್ರ ಜೊತೆ. ಇವತ್ತು ಕೂಡ ಆಗ್ಬೋದು ಅಂತ ಅಂದ್ಕೊಳ್ತೇನೆ. ಒಂದು ವೇಳೆ ಅದಾದರೆ ಅನುಮತಿ ಸಿಕ್ಕಿದ್ರೆ ಸಂಪುಟ ವಿಸ್ತರಣೆ ಕೂಡ ಆಗುವಂಥ ಸಾಧ್ಯತೆಗಳಿದ್ದಾವೆ. ಬಹುಶಃ ಈ ವಾರದೊಳಗೆ ಮಾಡ್ತಾರೆ ಅನ್ನೋ ನಂಬಿಕೆ ಆಗಿದೆ. ಇಷ್ಟೊಂದು ಜನದ ಹೆಸರಿದೆ. ನಮ್ಮ ಮೈಸೂರಲ್ಲೂ ಕೂಡ ದೊಡ್ಡ ದೊಡ್ಡ ಲೀಡರ್ಗಳಿದ್ದಾರೆ. ಸೊ ಅವರು ಕೂಡ ಮಂತ್ರಿಗಳಾಗುವಂಥ ಸಂಭಾವನೀಯತೆ ಇರುತ್ತೆ. ಸೊ ನೋಡ್ಬೇಕು ಏನು ತೀರ್ಮಾನ ಆಗುತ್ತೆ. ಇಲ್ಲಿ ಸಂಪುಟದ ವಿಚಾರಕ್ಕಾಗಿ ದೆಹಲಿಗೆ ಹೋಗಿರುವಂಥವರು ಸಂಪುಟದ ಸೂತ್ರದಲ್ಲಿ ಯಾವೆಲ್ಲ ಚರ್ಚೆಗಳಾಗ್ತಿದ್ದಾವೆ ಅನ್ನೋದ್ರ ಕೂಡ ಗಮನಿಸಬೇಕು. ಆಕಾಂಕ್ಷಿಗಳ ಪ್ರಾಂತ್ಯ ಸಮುದಾಯವಾರು ಸಮಾಲೋಚನೆಯೂ ಕೂಡ ಈಗಾಗಲೇ ನಡೆಸಲಾಗಿದೆ. ಯಾರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ಜವಾಬ್ದಾರಿ ಸಾಮರ್ಥ್ಯದ ಬಗ್ಗೆಯೂ ಕೂಡ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನು ನಾಯಕರುಗಳು ಮಾಡಿದ್ದಾರೆ. ಸಂಘಟನೆ ಪಕ್ಷನಿಷ್ಠೆ ಕೂಡ ಸಚಿವ ಸ್ಥಾನಕ್ಕೆ ಪರಿಗಣನೆಗೆ ಬರುತ್ತೆ. ಇವೆಲ್ಲದರ ಆಧಾರದ ಮೇಲೆಯೇ ಸಂಪುಟಕ್ಕೆ ಅವರನ್ನ ಪರಿಗಣನೆಗೆ ತೆಗೆದುಕೊಳ್ತಾರೆ. ಮತ್ತು ವಿಶೇಷವಾಗಿ ಹೊಸ ಮುಖಗಳಿಗೆ ಮಣೆ ಹಾಕಿದ್ರೆ ಆಗುವಂತಹ ಲಾಭಗಳ ಬಗ್ಗೆಯೂ ಕೂಡ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಹೊಸ ಮುಖಗಳಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂತಹ ಉದ್ದೇಶ ಸಹಜವಾಗಿಯೇ ಮುಖ್ಯಮಂತ್ರಿಗಳಲ್ಲಿ ಇದೆ. ಮೊದಲ ಬಾರಿಗೆ ಇದ್ದವರಿಗೆ ಅವಕಾಶವನ್ನು ಮಾಡಿಕೊಡಬೇಕು. ಹಾಗೇನಾದರೂ ಮಾಡಿದರೆ ನಮಗೆ ಹೆಚ್ಚಿನ ಲಾಭ ಆಗ್ಬೋದು. ಯಾಕಂದರೆ ಮುಂದಿನ ಒಂದು 15-20 ವರ್ಷಗಳಿಗೆ ಒಂದು ನಾಯಕತ್ವವನ್ನು ನಾವು ಬಿಲ್ಡ್ ಮಾಡ್ದಂಗೆ ಆಗುತ್ತೆ ಅನ್ನುವಂತಹ ಒಂದು ಉದ್ದೇಶವೂ ಕೂಡ ಇದರಲ್ಲಿ ಇದೆ. ಇನ್ನು ಹಿರಿಯ ಕಿರಿಯರ ಮಿಶ್ರಣದ ಸಂಪುಟದ ಫಾರ್ಮುಲಾ ಬಗ್ಗೆ ಚರ್ಚೆಯನ್ನು ನಡೆಸಲಾಗ್ತಾ ಇದೆ. ಹಿರಿಯರು ಮತ್ತು ಕಿರಿಯರು ಎಲ್ಲರಿಗೂ ಕೂಡ ಅವಕಾಶ ಸಿಗಬೇಕು ಸಂಪುಟದಲ್ಲಿ ಅನ್ನುವಂತಹ ಉದ್ದೇಶದೊಂದಿಗೆ ಸಂಪುಟದ ರಚನೆಗೆ ಮುಖ್ಯಮಂತ್ರಿಯವರು ಕಸರತ್ತುಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾದಂತಹ ನಿರ್ಧಾರಗಳು ಈಗ ಹೊರಬೀಳುವ ನಿರೀಕ್ಷೆ ಇರುವಂಥದ್ದು. ಬಹುತೇಕ ನಾಳೆ ಅಥವಾ ನಾಡಿದ್ರಲ್ಲೇ ಇದಕ್ಕೆ ಸಂಬಂಧಪಟ್ಟಂತಹ ಅಂತಿಮ ತೀರ್ಮಾನ ಹೊರಬೀಳುವಂತಹ ನಿರೀಕ್ಷೆ ಇದ್ದೇ ಇದೆ. ದೆಹಲಿಯಲ್ಲಿ ಇದಕ್ಕೆ ಪೂರಕವಾದಂತಹ ಒಂದು ಚರ್ಚೆಯೂ ಕೂಡ ನಡೆಸುವಂತಹ ಸಾಧ್ಯತೆ ಇರುವಂಥದ್ದು. ಇನ್ನು ಈ ವಿಚಾರದಲ್ಲಿ ಯಾರೆಲ್ಲ ಯಾವ ಸ್ವರೂಪದಲ್ಲಿ, ಅಂದರೆ ವಿಶೇಷವಾಗಿ ಆಕಾಂಕ್ಷಿಗಳು ಏನೆಲ್ಲ ಹೇಳ್ತಿದ್ದಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಪೈಪೋಟಿ ಇರೋದು ಈಗ ನನಗೆ ಗೊತ್ತಿರೋಂಗೆ ಬಿಜೆಪಿ ಅವ್ರದ್ದು ಏನಂತ ಪೈಪೋಟಿ ಕಾಣಿಸ್ತಾ ಇಲ್ಲ. ಈಗ JDSನವ್ರದ್ದೇ ಪೈಪೋಟಿ ಕಾಣಿಸ್ತಾ ಇರೋದು. JDSನವ್ರದ್ದು ಪೈಪೋಟಿ ಇರೋದ್ರಿಂದ ಈಗ ನಮ್ಮ ಭಾಗದಲ್ಲೇ ಅವ್ರದ್ದು ಪೈಪೋಟಿ ಜಾಸ್ತಿ ಇರೋದು. ನಮ್ಮ ಭಾಗಕ್ಕೆ ಹೆಚ್ಚು ಒತ್ತು ಕೊಟ್ಟರೆ ಮುಂದೆ ನಾವು ಅವ್ರನ್ನ ಎಣಿಲಿಕ್ಕೆ ಸಾಧ್ಯ ಆಗ್ತದೆ. JDSನವ್ರನ್ನ ಎಣಿಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಇರೋದೇ ಕಾಂಪಿಟೇಷನ್ ಸ್ವಲ್ಪ ನಮ್ಮ ಕೇಂದ್ರ ನಾಯಕರೇ ಜಾಸ್ತಿ ಓಡಾಡ್ತಾ ಇರೋದು.
BJPಯವರು ಅವ್ರಿಗೆ ಎಲ್ಲರಿಗೂ ದಾರಿ ಎರೆದುಬಿಟ್ಟಿದ್ದಾರೆ ಕೇಂದ್ರ ನಾಯಕರಿಗೆ. ಯಾರ ಮೇಲೆ ಒತ್ತಡ ಹಾಕಿ ನಾನು ಅಧಿಕಾರ ಪಡ್ಕೊಳ್ಳೋದಲ್ಲ. ಪಕ್ಷದ ಜೊತೆ ನಿಂತಿದ್ದೇವೆ, ಪಕ್ಷದ ಸಿದ್ಧಾಂತವನ್ನು ಎತ್ತಿಡಿದಿದ್ದೇವೆ. ಈ ಹಿಂದೆ ಸ್ವತಃ ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲೆಯವರಾಗಿದ್ದರಿಂದ ನನಗೆ ಕೆಲವೊಂದು ಸಮಸ್ಯೆಗಳು ಉಂಟಾಯಿತು, ಆಗಕ್ಕಾಗಿರಲಿಲ್ಲ. ನಿರೀಕ್ಷೆನೂ ಇದೆ, ವಿಶ್ವಾಸವೂ ಇದೆ. ಖಂಡಿತವಾಗಿ ವಿಸ್ತರಣೆ ಆಗುವಂತಹ ಸಂದರ್ಭದಲ್ಲಿ ನಾನು ಇರ್ತೇನೆ ಅನ್ನೋದು ನಾನೇ ಹೇಳ್ತಾ ಇದ್ದೀನಲ್ಲ. ಆಯಾ ಇವತ್ತು ನಮ್ಮ ಸರ್ಕಾರ ಸರ್ವರಿಗೂ ಸಮಬಾಳು ಸಮಪಾಲು ಎನ್ನುವಂಥ ತತ್ವದಲ್ಲಿ ನಂಬಿಕೆ ಇಟ್ಕೊಂಡು ಎಲ್ಲ ಸಮುದಾಯದವರಿಗೆ ಪ್ರಾತಿನಿಧ್ಯ ಕೊಡುವಂಥ ಕೆಲಸವನ್ನು ಈಗಾಗಲೇ ಮಾಡಿದ್ದಾರೆ. ಮತ್ತು ಈ ಬರುವಂಥ ಸಚಿವ ಸಂಪುಟದ ವಿಸ್ತರಣೆಯಲ್ಲಿಯೂ ಸಹಿತ ಲಿಂಗಾಯತರಿಗೂ ಇವತ್ತು ಅವರಿಗೆ ಸೂಕ್ತವಾದಂಥ ಒಂದು ಸ್ಥಾನಮಾನ ಪ್ರಾತಿನಿಧ್ಯ ಸಿಗ್ತದೆ ಅನ್ನುವಂಥ ವಿಶ್ವಾಸ ಇದೆ. ಹೀಗೆ ಎಲ್ಲರೂ ಕೂಡ ತಮ್ಮದೇ ಆದಂತಹ ನಿಟ್ಟಿನಲ್ಲಿ ಮಾತಾಡ್ತಾ ಇದ್ದಾರೆ. ಇದರ ನಡುವೆ ದೆಹಲಿಗೂ ಕೂಡ ಕೆಲವರು ಹೋಗಿದ್ದಾರೆ. ದೆಹಲಿಗೆ ಹೋದಂಥವರು ದೆಹಲಿಯಲ್ಲಿ ಏನು ಮಾತನಾಡ್ತಾ ಇದ್ದಾರೆ ಅನ್ನೋದ್ರು ಕೂಡ ನಿಮ್ಗೆ ತೋರಿಸ್ತೀನಿ. ಲಾಬಿ ಅನ್ನೋದಕ್ಕಿಂತ ಜಾಸ್ತಿ ನಡೀತಾ ಇದೆ. ಎಲ್ಲರೂ ಆಕಾಂಕ್ಷಿಗಳಿದ್ದಾರೆ, ಎಲ್ಲರ ಅರ್ಹತೆ ಇರುತ್ತೆ. ಸೊ ಎಲ್ಲರೂ ಮಿನಿಸ್ಟರ್ ಆಗಬೇಕೆಂಬ ಆಸೆ ಇದ್ದೇ ಇರುತ್ತೆ. ಸೊ ಹೈಕಮಾಂಡ್ ಏನು ಫೈನಲ್ ಮಾಡುತ್ತೆ, ಪಾರ್ಟಿ ಹೈಕಮಾಂಡ್ ಏನು ಡಿಸಿಷನ್ ಮಾಡುತ್ತೆ, ಅದು ಅಂತಿಮ ನಿರ್ಣಯ. ಎಲ್ಲರೂ ಮಾಡೋಕ್ಕಾಗಲ್ಲ. 33-34 ಆಗಬೇಕು, ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಮಿನಿಸ್ಟರ್ ಫೈನಲ್ ಆಗುತ್ತಾ ಸರ್? ಮೋಸ್ಟ್ಲಿ ಆಗ್ಬೋದು. ಇನ್ನೊಂದು 3 ದಿನದಲ್ಲಿ ನನ್ನ ಪ್ರಕಾರ, ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಆಗ್ಬೋದು. ಅನಿವಾರ್ಯ ಕಾರಣಗಳಿಂದ ಸಚಿವ ಸಂಪುಟದ ವಿಸ್ತರಣೆ ಮುಂದೆ ಹೋಗ್ತಾ ಇದೆ. ಈ ಸಾರಿ ಅಂತಿಮವಾಗಿ ಬುಧವಾರ ಗುರುವಾರದೊಳಗೆ ಮಂತ್ರಿಮಂಡಲ ಪೂರ್ಣಗೊಳಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಅದಕ್ಕೋಸ್ಕರ ನಾವು ಡೆಲ್ಲಿಗೆ ಹೋಗಿ ವರಿಷ್ಠರನ್ನ ಹೈಕಮಾಂಡನ್ನು ಭೇಟಿ ಮಾಡಿ ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಪ್ರಭುತ್ವ ಅಂದಮೇಲೆ ಎಲ್ಲರೂ ಟ್ರೈ ಮಾಡ್ತಾರೆ. ಈ ವಾರದಲ್ಲಿ ಮಂತ್ರಿಮಂಡಲ ವಿಸ್ತರಣೆ ಆಗತ್ತೆ ಅಂತ ಮಾತನ್ನು ಹೇಳಿದ್ದಾರೆ. ಅಂತಿಮವಾಗಿ ಹೈಕಮಾಂಡ್, ಮುಖ್ಯಮಂತ್ರಿಗಳು ಅದು ಹಿರಿಯ ಮುಖಂಡರು ತೀರ್ಮಾನ ತಗೊಳ್ತಾರೆ ಯಾವಾಗ ಸಂಪುಟ ಬದಲಾವಣೆ ಆಗ್ಬೇಕಂತ. ಇದರ ನಡುವೆ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಬರ ಮತ್ತು ರಾಜ್ಯ ಎದುರಿಸ್ತಾ ಇರುವಂತಹ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರದ ಸಚಿವರುಗಳು ಮತ್ತು ಸಂಸದರ ಜೊತೆಗೆ, ಕರ್ನಾಟಕದ ಸಂಸದರುಗಳ ಜೊತೆಗೆ ಒಂದು ಸಭೆಯನ್ನು ಮುಖ್ಯಮಂತ್ರಿಯವರು ಕರೆದಿದ್ದಾರೆ. ಆ ಸಭೆಯ ಬಗ್ಗೆ ಮುಖ್ಯಮಂತ್ರಿಯವರು ಮಾತನಾಡಿದಾಗ ತೋರಿಸ್ತೀನಿ. ಎಲ್ಲ ಸಂಸತ್ ಸದಸ್ಯರನ್ನ ಭೇಟಿ ಮಾಡ್ತಾ ಇದ್ದೀನಿ. ಅವ್ರಿಗೆ ರಾಜ್ಯದ ಬರ ಪರಿಸ್ಥಿತಿ, ನೀರಿನ ಪರಿಸ್ಥಿತಿ, ಕಾವೇರಿ ಇಶ್ಯೂ, ಮಾದಾಯಿ, ಮೇಕೆದಾಟು, ಕೃಷ್ಣ ಇವೆಲ್ಲ ವಿಚಾರ ಕೂಡ ಅವರಿಗೆ ಮಂದಟ್ಟು ಮಾಡಿಕೊಡ್ಬೇಕಾಗಿದೆ. ಅನೇಕ ಪ್ರಾಜೆಕ್ಟ್ಗಳಿದೆ. ನಾನು ಮುಖ್ಯಮಂತ್ರಿ ಆದಮೇಲೆ ಎಲ್ಲ ನಮ್ಮ ಸಂಸತ್ ಸದಸ್ಯರು ಕೂಡ ಭೇಟಿ ಮಾಡಿ ಅವರು ಯಾವುದಾದ್ರು ವಿಚಾರವನ್ನು ಒಟ್ಟಿಗೆ ತೆಗೆದುಕೊಳ್ಬೇಕು ಅಂತೇಳಿ ಅವರು ಕೂಡ ಮನವಿ ಮಾಡ್ತಾ ಇದ್ದೀನಿ. ಆದರೆ ಇವೆಲ್ಲ ಸುಮ್ಮನೆ ಮಾಡ್ತಾ ಇರುವಂತಹ ನಾಟಕ ಅಷ್ಟೇ ಅನ್ನುವಂತಹ ಮಾತುಗಳನ್ನು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಅವರು ಹೋಗಿರೋದು ಈ ಬರ ಸಂಬಂಧಪಟ್ಟಂತೆ, ಕಾವೇರಿ ಸಂಬಂಧಪಟ್ಟಂತೆ ಅಲ್ಲ. ಅವ್ರ ಪಾರ್ಟಿ ಕ್ಯಾಬಿನೆಟ್ ರಚನೆ ಮಾಡೋಕ್ಕೆ ಹೋಗಿದ್ದಾರೆ ಅಲ್ಲಿ. ಅದರಲ್ಲಿ ಇದು ಒಂದು ಸೇರಿಸ್ಕೊಂಬಿಡೋಣ, ಬರೀ ಕಾಂಗ್ರೆಸ್ ಪಾರ್ಟಿ ರೀಶಫಲ್ಗೋಸ್ಕರ ಬಂದಿದೆ ಅಂದರೆ ಕ್ಯಾಬಿನೆಟ್ ರಚನೆಗೋಸ್ಕರ ಬಂದಿದ್ದೀನಿ ಅನ್ನೋ ಮೆಸೇಜು ಹೋದರೆ ಜನ ನಮ್ಮನ್ನ ಬೈತಾರೆ. ಅದಕ್ಕೆ ಇದನ್ನು ಸೇರಿಸ್ಕೊಳ್ಳೋಣ ಅಂತ ಸೇರಿಸ್ಕೊಂಡಿದ್ದಾರಲ್ಲ. ಈ ಉದ್ದೇಶ ಇಟ್ಕೊಂಡು ಅವರು ಗ್ಯಾರಂಟಿ ಹೋಗಿಲ್ಲ ಮುಖ್ಯಮಂತ್ರಿ. ಹಂಗಿದ್ದಿದ್ರೆ ಇದಕ್ಕೋಸ್ಕರ ಸಮಯ ಕೊಟ್ಟು ಹೋಗ್ಬೇಕಾಯ್ತು. ಅದು ಬಿಟ್ಟು ಅವರು ಮಂತ್ರಿಮಂಡಲ ರಚನೆ ಮಾಡಕ್ಕೆ ಹೋಗಿದ್ದಾರೆ. ಅದರಲ್ಲಿ ಇದನ್ನು ಒಂದು ಸಭೆ ಮಾಡಿಬಿಟ್ಟು ಟ್ಯಾಪೆ ಹಾಕೋಣ ಅಂತ ಹೋಗಿದ್ದಾರೆ. ಇದು ಕಾಟಾಚಾರದ ಮೀಟಿಂಗ್. ಇದು ಕಾಟಾಚಾರಕ್ಕೆ ಕರೆದಿರುವಂಥ ಮೀಟಿಂಗ್ ಅಷ್ಟೇ. ಹೀಗೆ ಇಲ್ಲಿ ಆರೋಪಗಳು ಏನೇ ಇದ್ರೂ ಕೂಡ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿದ್ದಾರೆ. ದೆಹಲಿಯಲ್ಲಿ ಈ ಬಾರಿ ಆದರೂ ಸಂಪುಟದ ವಿಸ್ತರಣೆಗೆ ಅವರು ಒಪ್ಪಿಗೆಯನ್ನು ಪಡ್ಕೊಂಡು ಬರ್ತಾರಾ, ಯಾರಿಗೆಲ್ಲ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ.